ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಿಂಗೆಲ್ಲ ಮಾಡಿದ್ರೆ ಸರಿ ಇರಲ್ಲ. ಸರಿ ನಿಮ್ ಮುಂದುವರಿಸಿ. ಮಾಡಲ್ಲ, ಪ್ರಾಮಿಸ್. ನೀವಿದೇ ತರ ತರಲೆ ಮಾಡ್ತಿದ್ರೆ ಅಲ್ಲಿರೋ ಎಣ್ಣೆನೆಲ್ಲ ನಿಮ್ ತಲೆ ಮೇಲೆ ಸುರ್ಬಿಡ್ತೀನಿ ಅಷ್ಟೇ. ಪರವಾಗಿಲ್ಲ, ಸುರೀರಿ. ಆಮೇಲೆ ಅದನ್ನ ತೊಳೆಯೋದು ನೀವೇ ತಾನೆ? ಹಾ, ಯಾಕೆ ಬಂದ್ಬಿಡಿ. ನಾನ್ ಯಾಕೆ ತೊಳಿಲಿ? ಅತ್ತೆ ಹೇಳಿರೋದು ತೊಳಿ ಅಂತಲ್ಲ, ಎಣ್ಣೆ ಹಚ್ಚು ಅಂತ ಅಷ್ಟೇ. ಅಲ್ಲ ರೀ, ಅತ್ತೆ ಹೇಳಿರೋ ಮಾತನ್ನ ಕೇಳೋದಿಕ್ಕಾಗತ್ತೆ, ಗಂಡ ಹೇಳಿರೋ ಮಾತನ್ನ ಕೇಳೋದಿಕ್ಕಾಗಲ್ವಾ? ಇದು ಮೋಸ ತಾನೆ? ನೋಡಿ, ಹಿಂಗೆಲ್ಲ ಮಾತಾಡಿದ್ರೆ ನಾನು ಅತ್ತೆನ್ ಕರಿತೀನಿ ಅಷ್ಟೇ. ಪರವಾಗಿಲ್ಲ, ಕರೀರಿ. ನಂಗೇನ್ ಭಯನಾ? ಈ ಮನೇಲಿ ಯಾರು ಕರೆದ್ರು ನಂಗೆ ಭಯ ಇಲ್ಲ. ಹೌದಾ? ಮಾಡ್ತೀನಿ ರೀ. ಅತ್ತೆ ನೋಡಿ, ನಿಮ್ ಮಗ ಏನೇನೋ ಮಾತಾಡ್ತೀರಿ. ಏನಿಲ್ಲಮ್ಮ, ಗುಲಾಬಿ ಅವ್ರು ಸುಮ್ನೆ ಸುಳ್ಳು ಹೇಳ್ತಿದ್ದಾರೆ. ನಾನು ಸುಮ್ನೆ ಎಣ್ಣೆ ಹಚ್ಚಿಸ್ಕೊತಾ ಇದ್ದೀನಿ. ಏನ್ರಿ ನೀವು ಸುಮ್ನೆ ತಮಾಷೆ ಮಾಡ್ತೀರಾ ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ಅಮ್ಮಂಗೆ ಹೇಳ್ತಾ ಇದೀರಾ? ಮತ್ತೆ ಅವಾಗ್ಲೇ ಯಾರಿಗ್ ಬೇಕಾದ್ರೂ ಹೇಳ್ಕೊಂತ ಹೇಳಿದ್ರಿ, ಅದಕ್ಕೆ ಹೇಳಿದ್ವಿ. ಆಕ್ಚುಲಿ ನೀವ್ ಇಷ್ಟೊಂದು ಹೆದರ್ಕೋತೀರಾ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಅಲ್ಲಿ ಯಾರೂ ಇರ್ಲೇ ಇಲ್ಲ. ನಿಮ್ಗೆ ಚಮಕ್ ಕೊಡೋಣ ಅಂತ ಈ ರೀತಿ ಮಾಡಿದ್ವು ಅಷ್ಟೇ. ಏನು, ಅಮ್ಮ ಇರ್ಲಿಲ್ವಾ? ನನ್ನನ್ನೇ ಆಟ ಆಡಿಸ್ತಾ ಇದೀರಾ ನಿಮ್ಮ? ಅಯ್ಯೋ ಅಮ್ಮ, ಬಿಡ್ರಿ. ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರೆ, ದಾರಿ ಇದ್ದಷ್ಟು ದೂರ ಹೋಗುವ ಬೇಡ ಅನ್ನೋರು ಯಾರೇ. ನನ್ನ ತಾರೆ ನಿನ್ನ ಮೇಲೆ ಗೋಲಿ ಆಡ್ತಿದ್ದ ವಯಸ್ಸು. ಏನ್ ಹಂಗ್ ಮುಖ ನೋಡ್ತಿದ್ದೀರ? ಎತ್ರಿ. ಅಯ್ಯೋ ಅಪ್ಪ, ನೋಡಿ, ನಿಮ್ಮಿಂದ ನನ್ ಬಟ್ಟೆ ಎಲ್ಲ ಎಣ್ಣೆ ಆಗೋಯ್ತು. ಅಯ್ಯೋ. ಪರವಾಗಿಲ್ಲ ಬಿಡ್ರಿ, ಇಬ್ರು ಒಟ್ಟಿಗೆ ಸ್ನಾನ ಮಾಡ್ಬೋದು. ಹಾ ರೀ, ಯಾಕೋ ನೀವು ಬರ್ತಾ ಬರ್ತಾ ತುಂಬಾ ಪೋಲಿ ಆಗ್ತಿದ್ದೀರಾ. ಸುಮ್ನೆ ಇವಾಗ ನಾನಕ್ಕೆ ಹೋದ್ರೆ ಸರಿ. ಇದೆಲ್ಲ ನಿಮಗೋಸ್ಕರನೇ ಗುಲಾಬಿ. ಹಾ, ಹಿಂಗೆ ಬಿಟ್ರೆ ಏನೋ ಮಾಡೋ ತರ ಕಾಣಿಸ್ತೀರ. ಹೋಗಿ ಸ್ನಾನಕ್ಕೆ. ನೀವೇ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ. ನೀವ್ ಹಿಂಗೆ ಹೇಳ್ತೀರ, ನಾನು ಇವಾಗ ನಿಜವಾಗ್ಲೂ ಅತ್ತೆ ಕರಿತೀನಿ. ಸರಿ ಆಯ್ತು, ನೀವು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೋಗ್ತೀನಿ. ಓ ಆಯ್ತಾಯ್ತು, ಹೋಗಿ. ಆಯ್ತು. ಏನ್ ಅಮ್ಮಿ ಅಮ್ಮಿ ಅನ್ಕೊಂಡು ಅದೇನು ಅಂತ ಬೊಗಳ್ಬಾರ್ದಾ? ಏನಮ್ಮಿ ಇದು, ಕಟ್ಕೊಂಡಿರೋ ಗಂಡನ್ನ ನಾಯಿ ತರ ಬೊಗಳಿ ಅಂತ ಹೇಳ್ತಿದ್ಯಾ? ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಸ್ಬಾರ್ದಾ? ನಾನಿಲ್ಲಿ ಎಲ್ರಿಗೋಸ್ಕರ ಅಡ್ಗೆ ಮಾಡ್ಲು ಅಥವಾ ನೀವನ್ನ ಪ್ರೀತಿಯಿಂದ ಮಾತಾಡ್ಸ್ಲು? ಹೋಗ್ರಿ ಸುಮ್ನೆ. ಅಮ್ಮಿ, ನೀನು ಮಾಡ್ತಿರೋ ಅಡಿಗೆ ವಾಸನೆಗೆ ನನ್ನ ಹೊಟ್ಟೆಲಿ ಮೆಟ್ರೋ ಟ್ರೈನ್ ಓಡ್ದಂಗೆ ಓಡ್ತಾ ಇದೆ. ಅದರಲ್ಲೂ ಇವತ್ತು ಪಾಯಸ ಬೇರೆ ಮಾಡ್ತಿದ್ಯಾ, ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆ. ಇನ್ ಸ್ವಲ್ಪ ಹೊತ್ತಲ್ಲಿ ಅಡ್ಗೆ ರೆಡಿ ಆಗ್ಬಿಡತ್ತೆ. ಅಲ್ಲಿವರೆಗೂ ನೀವು ಟಿವಿ ನೋಡ್ತಾ ಕೂತ್ಕೊಳ್ಳಿ. ಹಾ, ಏನಮ್ಮಿ, ನೀನ್ ಇಲ್ಲಿ ಇರ್ಬೇಕಾದ್ರೆ ನಾನು ಅಲ್ಲೋಗಿ ಟಿವಿ ನೋಡ್ತಾ ಕೂರ್ಬೇಕಾ? ನನಗೆ ನಿನಗಿಂತ ಎಂಟರ್ಟೈನ್ಮೆಂಟ್ ಬೇರೆ ಏನಿದೆ ಅಮ್ಮಿ? ಅಯ್ಯೋ ನಿಮ್ಮ, ನಾನ್ ನಿಮ್ಗೆ ಎಂಟರ್ಟೈನ್ಮೆಂಟಾ? ನಾನು ಅಡ್ಗೆ ಮಾಡ್ತಿರೋ ತರ ಕಾಣಿಸ್ತಿದ್ಯೋ ಅಥವಾ ಡ್ಯಾನ್ಸ್ ಮಾಡ್ತಿರೋ ತರ ಕಾಣಿಸ್ತಿದ್ಯೋ ನಿಮ್ಗೆ? ನೋಡಮ್ಮಿ, ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ಬರೀ ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು ಅಷ್ಟೇ ಅಲ್ಲ. ಈಗ ನೀನ್ ತರಕಾರಿ ಹೆಚ್ಚೋದು, ಅಡಿಗೆ ಮಾಡೋದು, ಪಾತ್ರೆಯಲ್ಲಿ ಸೌಟ್ ಹಾಕ್ಬಿಟ್ಟು ಸಾರ್ನ ಹೀಗೆ ತಗೊಂಡ್ಬಿಟ್ಟು ಅಂತ ಟೇಸ್ಟ್ ನೋಡೋದು, ಇದು ಒಂದು ಕಲೆನೇ.
ಇದಕ್ಕಿಂತ ಬೇರೆ ಯಾವ ಕಲೆ ಬೇಕು ಹೇಳು? ಮಾತು ಜಾಸ್ತಿ ಆಯ್ತು, ಬಂದ್ ವಿಷಯ ಹೇಳಿ. ಆಮೇ ಸಮರ್ಥನ ಬಿಡಿಸ್ಕೊಂಬರೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಲ್ಲ, ಅದಕ್ಕೆ ಹೋಗ್ರಿ ಸುಮ್ನೆ. ಯಾಕಮ್ಮಿ ಅಪಾರ್ಥ ಮಾಡ್ಕೋತೀಯಾ? ಈಗ ಹೇಗೂ ನೀನ್ ಪಾಯಸ ಮಾಡ್ತಿದ್ಯಲ್ಲ, ಅಂದ್ರೆ ಎಲ್ರಿಗೂ ಕೊಡೋದಕ್ಕಿಂತ ನನಗೊಂದ್ 2 ಲೋಟ ಜಾಸ್ತಿ ಕೊಡು ಅಂತ ಹೇಳ್ದೆ. ನಿಮ್ಗೆ ಯಾಕ್ರಿ 2 ಲೋಟ ಪಾಯಸ ಜಾಸ್ತಿ ಕೊಡ್ಬೇಕು? ನಾನು ಪಾಯಸ ಮಾಡಿರೋದು ಸಮರ್ಥಗೋಸ್ಕರ. ಪಾಪ ಅವನು ಪೊಲೀಸ್ ಸ್ಟೇಷನ್ ಅಲ್ಲಿ ಸರಿಯಾಗಿ ಊಟನೂ ಮಾಡಿರಲ್ಲ. ಆ ಹುಡ್ಗ ಚೆನ್ನಾಗಿ ಪಾಯಸ ಕುಡ್ದು ಚೆನ್ನಾಗಿರ್ಲಿ. ಏನಮ್ಮಿ ಹೀಗ್ ಮಾತಾಡ್ತಿದ್ಯಾ? ನೀನು ಕಟ್ಕೊಂಡಿರೋ ಗಂಡ ಒಣ ಕಟ್ಟಿಗೆ ತರ ಹಾಗೆ ಒಣಗೋಗ್ಬಿಡ್ಬೇಕಾ? ಅಮ್ಮೆ ನನ್ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ. ಕಾಲಲ್ಲಿ ಗುದ್ದಿದ್ರೆ ಹಂಗೆ ನೀರು ಛಲ್ ಅಂತ ಚಿಮ್ಮುತ್ತೆ. ಒಂದ್ ಕೆಲ್ಸ ಮಾಡಿ, ನೀವು ಬ್ರೋಕರ್ ಕೆಲ್ಸ ಬಿಟ್ಬಿಟ್ಟು ಈ ಕೆಲ್ಸನೇ ಮಾಡ್ಕೊಂಡಿರಿ. ಬೇಕಾದ್ರೆ ನಾನ್ ನಿಮ್ಗೆ ಹೊಸ ಶೂಸ್ ಕೊಡಿಸ್ತೀನಿ. ಆಯ್ತು ಬಿಡಮ್ಮಿ. ಯಾಕೋ ಹೊಟ್ಟೆ ತುಂಬಾ ಹಸಿವಾಗ್ತಾ ಇದೆ, ಸ್ವಲ್ಪ ಹಾಕೊಟ್ಬಿಡು, ಹಂಗೆ ತಿಂದು ಹೋಗ್ಬಿಡ್ತೀನಿ. ಅಡ್ಗೆ ರೆಡಿ ಆಗಿದೆ, ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಹೋಗಿ ಎಲ್ರು ಕರೀರಿ. ಊಟ ರೆಡಿ, ಎಲ್ಲರೂ ಬರ್ಬೇಕು. ಅಮ್ಮೆ ಯಾರು ಬರ್ತಾ ಇಲ್ಲ. ಯಾರು ನಿಮ್ ಮಾತಿಗೆ ಬೆಲೆನೆ ಕೊಡಲ್ಲ. ಹೋಗಿ ಡೈನಿಂಗ್ ಟೇಬಲ್ ರೆಡಿ ಮಾಡಿ, ನಾನೇ ಕರಿತೀನಿ. ಊಟ ರೆಡಿ ಆಗಿದೆ, ಎಲ್ರು ಬೇಗ ಬನ್ನಿ. ಬನ್ನಿ. ತಗೊಂಡ್ ಹೋಗ್ರಿ. ಏನಮ್ಮಿ ಇಷ್ಟು ಉಡ್ತಾ ಇದೆ? ಬನ್ನಿ, ಅನ್ನ, ಸಾಂಬಾರ್, ಹಪ್ಪಳ, ಸಂಡಿಗೆ, ಶಾವಿಗೆ ಪಾಯಸ ರೆಡಿ. ರೀ, ನೀವ್ ಕರಿತಿರೋದ್ ನೋಡ್ತಿದ್ರೆ ನನ್ಗೆ ಹೇಗ್ ಅನ್ಸ್ತಿದೆ ಗೊತ್ತಾ? ಏನನ್ಸುತ್ತಮ್ಮಿ? ಹೋಟೆಲ್ ಸಪ್ಲೈ ತರನಾ? ಇಲ್ಲ, ಹಳೆ ಪೇಪರ್ ಖಾಲಿ ಶೀಶೆ ಅಂತಾರಲ್ಲ, ಆ ತರ.